ವಿದ್ಯಾರ್ಥಿಗಳೇ ವ್ಯಾಪಾರ ಮನೋಭಾವನೆ ವ್ಯಾವಹಾರಿಕ ಜೀವನ ನಿರ್ವಹಣೆಯ ಮಹತ್ವ ತಿಳಿಸುವ ಉದ್ದೇಶದಿಂದ ಕೊರಟಗೆರೆಯ ಹೊಳವನಹಳ್ಳಿ ಹಿಂದೂಸ್ತಾನ್ ಇಂಟರ್ನ್ಯಾಷನಲ್ ಶಾಲಾ ಒಂದು ಆವರಣದಲ್ಲಿ ಎಲ್ಕೆಜಿಯಿಂದ ಹಿಡಿದು 8ನೇ ತರಗತಿಯ ಮಕ್ಕಳಿಗೆ ಅಲ್ಲಿ ಒಂದು ಸಂತೆಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಓದು ಆಟಕ್ಕೆ ಮತ್ತು ಪಾಠಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಶಾಲಾ ಆವರಣ ಈಗ ಸಂತೆಯ ರೀತಿಯಲ್ಲಿ ಮಾರ್ಪಾಡಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದ ತಂದಂತಹ ವಿವಿಧ ಬಗೆಯ ಮತ್ತು ಹತ್ತಾರು ಜಾತ್ರಾ ತರಕಾರಿ ಹಾಗೂ ಹೂವು ಸೊಪ್ಪು ಹಣ್ಣು ಹಂಪಲುಗಳನ್ನು ಹಾಗೂ ಅದರ ಜೊತೆಗೆ ತಿಂಡಿ ತಿನಿಸುಗಳನ್ನು ಕೂಡ ತಂದು ಪಾನೀಯಗಳನ್ನು ಸೇವಿಸಿ ಸಂತೆಯ ರೀತಿಯಲ್ಲಿ ಅಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಸಂತೆಯ ರೀತಿಯಲ್ಲಿ ಆಗಿತ್ತು. ಇನ್ನು ಪೈಪೋಟಿಯನ್ನು ಕೂಡ ಮಾಡಿದ್ರು. ಇನ್ನು ಭರ್ಜರಿ ವ್ಯಾಪಾರವನ್ನು ಕೂಡ ಮಾಡಿ ಸೈ ಎನ್ಸ್ಕೊಂಡ್ರು. ವ್ಯಾಪಾರಕ್ಕೂ ಸೈ, ನಾವು ಓದೋದಕ್ಕೂ ಸೈ ಅಂತ ವಿದ್ಯಾರ್ಥಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡ್ರು. ಇನ್ನು ಇದೇ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಫೈರೋಜ್ ಬೇಗಂ ಅವರು ಹಿಂದೂಸ್ತಾನ್ ಶಾಲೆಗೆ ಭೇಟಿ ನೀಡಿ ಸಂತೆ ಮೇಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಕ್ಕಳಿಂದ ತಿಂಡಿ ತಿನಿಸುಗಳನ್ನು ಖರೀದಿಸಿ ಸಂತೆ ಮೇಳಕ್ಕೆ ಮಕ್ಕಳ ಒಂದು ತೋರಿಸುತ್ತಿರುವಂತಹ ಆಸಕ್ತಿಯನ್ನು ಅವರು ನೋಡಿ ಖುಷಿಪಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ನಡೆಸಿ ಮಕ್ಕಳ ಪ್ರತಿಭೆಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಸುತ್ತೆ. ಇದರ ಜೊತೆಗೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳೆಸಲು ಸಂತೆ ಮೇಳ ನಡೆಸ್ತಾ ಮಕ್ಕಳಿಗೆ ಶಾಲೆಯ ಹೊರತಾದಂತಹ ಒಂದು ಪ್ರಪಂಚ ಪರಿಚಯ ಮಾಡಲಾಗುತ್ತೆ ಅಂತ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬೇಗಂ ಅವರು ಮಾತನಾಡಿದ್ದಾರೆ. ಇನ್ನು ಇದರ ಜೊತೆಗೆ ನೋಡಿ, ಶಾಲಾ ಮಕ್ಕಳ ವ್ಯವಹಾರಕ್ಕೆ ಮತ್ತು ವ್ಯಾಪಾರಕ್ಕೆ ಹಿರಿಯ ವಿದ್ಯಾರ್ಥಿಗಳು ಕೂಡ ಸಹಕಾರವನ್ನು ನೀಡಿದ್ರು. ವ್ಯಾಪಾರ ಮಾಡುತ್ತಿರುವಂತಹ ಒಂದು ಕೌಶಲ್ಯ ಹೇಳಿಕೊಟ್ಟು ಚಿಲ್ಲರೆ ಕೊಡುವಂತಹ ಲೆಕ್ಕಾಚಾರವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಶಾಲೆಯ ಎಲ್ಲಾ ಮಕ್ಕಳು ಕೂಡ ಸಂತೆ ಮೇಳ ಒಂದು ಹೊಸ ಕಲೆ ಏನಿದೆ ಅದನ್ನು ಕಲ್ತ್ಕೊಳ್ತಾ ಇದ್ದಾರೆ. ಈ ಮೇಳದಲ್ಲಿ ಶಿಕ್ಷಕರು ಪೋಷಕರೇ ಗ್ರಾಹಕರಾಗಿ ತಮಗಿಷ್ಟವಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ವಿವಿಧ ರೀತಿಯಾದಂತಹ ತಿಂಡಿ ತಿನಿಸು ತರಕಾರಿಗಳು ಹಾಗೂ ಇತರ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ರು. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯ ಸಹ ಮತ್ತೆ ಅದರ ಹೊರತಾಗಿ ಯಾವೊಂದು ಚಟುವಟಿಕೆಗಳನ್ನು ಕಲಿಸಬೇಕು ಆ ರೀತಿಯಾಗಿ ಈ ಶಾಲೆಯಲ್ಲಿ ಕಲಿಸಿದ್ದಾರೆ. ಬೌದ್ಧಿಕ ಜ್ಞಾನ ವಿಕಾಸ ಮತ್ತು ವೈಯಕ್ತಿಕ ರೂಪುಗೊಳ್ಳುತ್ತದೆ. ಇದರಿಂದಾಗಿ ಸಹಾಯ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಬೇರೆ ರೀತಿಯಾದಂತಹ ವ್ಯವಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅದಕ್ಕೆ ಅನುಕೂಲ ಹೋಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಲೆಕ್ಕಾಚಾರದ ಒಂದು ಪ್ರವೃತ್ತಿ, ಅದರ ಜೊತೆಗೆ ಗ್ರಾಹಕರೊಂದಿಗೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕೆನ್ನುವಂತಹ ಕೌಶಲ್ಯ ಕೂಡ ಬೆಳೀತಾ ಹೋಗುತ್ತೆ. ಈ ಮಕ್ಕಳ ಸಂತೆ ಏನಿದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರೋದ್ರಿಂದ ಬಂದಂತಹ ಪೋಷಕರು ಕೂಡ ದೊಡ್ಡ ಮಟ್ಟದಲ್ಲಿ ಖುಷಿಯಾಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥರಾದಂತಹ ಯಾಸ್ಕಿನ್ ಸುಲ್ತಾನ್ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರ್ಥಿಕ ವ್ಯವಹಾರ ನಡೆಸುವುದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಈ ಸಂತೆ ಮತ್ತು ಮೇಳವನ್ನ ಏರ್ಪಡಿಸಿದ್ದೇವೆ ಅಂತ ಮಾತನಾಡಿದ್ದಾರೆ. ವಸ್ತುಗಳನ್ನು ನಮ್ಮ ಮಕ್ಕಳು ಮಾರಾಟ ಮಾಡುತ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ವಿದ್ಯಾರ್ಥಿಗಳಲ್ಲಿ ವ್ಯಾಪಾರ, ಕೌಶಲ್ಯ, ಸಹಕಾರ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವುದು. ಮಕ್ಕಳು ಸ್ವತಃ ಅಂಗಡಿಗಳನ್ನು ನಡೆಸಿ ವಸ್ತುಗಳನ್ನು ಮಾರಾಟ ಮಾಡಿ ಹಣದ ವ್ಯವಹಾರವನ್ನು ಕಲಿಯುತ್ತಾರೆ. ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ವಿಶೇಷವಾಗಿ SLC 10ನೇ ತರಗತಿಯ ಫಲಿತಾಂಶದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ಇಲಾಖೆ ಪರವಾಗಿ, ನಮ್ಮ ಅಧಿಕಾರಿಗಳ ಪರವಾಗಿ, ನಮ್ಮ ಅನುಷ್ಠಾನಾಧಿಕಾರಿಗಳ ಪರವಾಗಿ ಎಲ್ಲರಿಗೆ ಧನ್ಯವಾದಗಳು. ಹಿಂದೂಸ್ತಾನ್ ಶಾಲೆಯೂ ಅಷ್ಟೇ ತುಂಬ ಶೈಕ್ಷಣಿಕವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು, ಗಣಿತ ಆಧಾರಿತ ಶಿಕ್ಷಣವನ್ನು ಸಂತೆ ಮೇಳದ ಮೂಲಕ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ಇಲಾಖೆಯಿಂದ ಎಲ್ಲ ಸಹಕಾರವನ್ನು ಅವರು ಹಾಗೆ SLC ಮಕ್ಕಳಿಗೆ ಒಳ್ಳೆಯ ಬೇಸನ್ನು ಕೊಡೋದ್ರ ಮೂಲಕ ಅವರ HPS ಶಿಕ್ಷಣ ತುಂಬ ಅಭಿವೃದ್ಧಿ ಅಂತ ಆಶಯಿಸಿದೆ. ಇವತ್ತು ನಮ್ಮ ಶಾಲೆ ಹಿಂದೂಸ್ತಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಹೊಳವನಹಳ್ಳಿ ಗುರುವಾರ 12/2/2026 ಹಿಂದೂಸ್ತಾನ್ ಮೇಳವನ್ನು ಆಚರಿಸಲಾಗಿದೆ. ಮಕ್ಕಳಿಗೆ ಶಿಕ್ಷಣ ಜೊತೆ ಆರ್ಥಿಕ ವ್ಯವಹಾರಗಳನ್ನು ತಿಳಿಸಬೇಕು. ಮಕ್ಕಳು ಇದರ ಜೊತೆ ವಿದ್ಯಾನು
ವಿದ್ಯಾ ಪಠ್ಯ ಚಟುವಟಿಕೆ ಜೊತೆ ಈ ತರ ಕಾರ್ಯಕ್ರಮವನ್ನು ಅವರಿಗೆ ಸಜ್ಜು ಮಾಡುತ್ತದೆ. 4 ಗೋಡೆಯ ನಡುವಿನ ವಿದ್ಯಾ ಮಾನಸಿಕವಾಗಿ ಮಕ್ಕಳನ್ನು ಬೆಳೆಸುತ್ತದೆ. ಆದರೆ ಹೊರಗಿನ ಶಿಕ್ಷಣ ವ್ಯವಹಾರ ಮಕ್ಕಳನ್ನು ಈ ಯುಗಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಜ್ಜುಗೊಳಿಸುತ್ತದೆ. ಶೈಕ್ಷಣಿಕ ದೃಷ್ಟಿಯಲ್ಲಿ ತುಂಬಾ ಅಭಿವೃದ್ಧಿ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.